ಹಲೋ ಎವ್ರಿವನ್, ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಮ್ಮೆ ಹಾಲು ಅಥವಾ ಹಸುವಿನ ಹಾಲಿನಿಂದ ಗಿನ್ನನ ಯಾವ ರೀತಿ ಮಾಡ್ಕೊಳ್ಳೋದಂಥ ಟಿಪ್ಸ್ಗಳ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲಿಗೆ ನಾನಿಲ್ಲಿ ಬೆಲ್ಲವನ್ನು ತುರಿದಿಟ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿಯೂ ಬೆಲ್ಲ ಹಾಕ್ಕೊಳ್ಬೋದು, ಆದರೆ ಈ ರೀತಿ ಬೆಲ್ಲ ತುರಿದು ಹಾಕೊಳ್ಳೋದ್ರಿಂದ ಹಾಲಿನಲ್ಲಿ ಬೇಗ ಬೆಲ್ಲ ಕರಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 3 ಗ್ಲಾಸ್ನಷ್ಟು ಗಿನ್ನದ ಹಾಲನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಹಸು ಅಥವಾ ಎಮ್ಮೆ ಕರು ಹಾಕಿದ ಮೊದಲನೇ ದಿನದ ಹಾಲಿನಿಂದ ಈ ರೀತಿ ಗಿನ್ನದ ವಡೆಯನ್ನು ಮಾಡ್ಕೊಳ್ತಾರೆ. ಈ ಹಾಲಿನಲ್ಲಿ ಸಾಕಷ್ಟು ಪ್ರೋಟೀನ್ ಮತ್ತು ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ಬೆಲ್ಲವನ್ನು ಸ್ವಲ್ಪವೇ ಈ ಹಾಲಿಗೆ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಹಾಲು ತುಂಬ ಗಟ್ಟಿಯಾಗಿದ್ದರೆ ನಾರ್ಮಲ್ ಹಾಲನ್ನು ಸೇರಿಸಿ ಮಾಡ್ಕೊಳ್ಬೇಕು, ಇಲ್ಲ ಅಂತಂದರೆ ಗಿನ್ನದ ವಡೆ ತುಂಬ ಗಟ್ಟಿಯಾಗಿಬಿಡತ್ತೆ. ನೆನಪಿರಲಿ, ನೀರು ಹಾಕುವಂತಿಲ್ಲ, ಹಾಲನ್ನೇ ಬಳಸಬೇಕು. ನಾನಿಲ್ಲಿ 3 ಗ್ಲಾಸ್ ಹಾಲಿಗೆ 250 ಗ್ರಾಮ್ ಬೆಲ್ಲ ಹಾಕಿದ್ದೀನಿ. ಗಿನ್ನದ ಹಾಲು ಆಲ್ರೆಡಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಟೇಸ್ಟ್ ಮಾಡಿ ಬೇಕು ಅಂತ ಅನಿಸಿದ್ರೆ ಮತ್ತೆ ಬೆಲ್ಲವನ್ನು ಹಾಕ್ಕೊಳ್ಬೋದು. ನಾನು ತೊಗೊಂಡಿರುವಂಥ ಹಾಲು ತುಂಬ ಥಿಕ್ಕಾಗೇನಿರಲಿಲ್ಲ, ಹಾಗಾಗಿ ಹಾಲು ಹಾಕೊಳ್ಳೋದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಹಣ್ಣು ಕೊಟ್ಟರು ಗಿನ್ನ ಸಿಗಲ್ಲ ಅಂತ ಒಂದು ಮಾತಿದೆ. ಹಳ್ಳಿಗಳ ಕಡೆ ಹೋದಾಗೆಲ್ಲ ಯಾರಾದರೂ ಗಿನ್ನು ಕೊಟ್ಟರೆ ಮಿಸ್ ಮಾಡ್ಕೊಳ್ಬೇಡಿ. ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹಾಲಿನ ಥಿಕ್ನೆಸ್ ಇಷ್ಟ ಆಗಿದ್ರೆ ಸಾಕು, ಗಿನ್ನದ ವಡೆ ಪರ್ಫೆಕ್ಟಾಗಿ ಬರುತ್ತೆ. ಗಿನ್ನದ ಹಾಲು ಇಲ್ಲದೆ ಗಿನ್ನ ಮಾಡ್ಬೋದೇನ್ರಿ ಅಂತ ಕೇಳ್ಬೋದು. ಖಂಡಿತ ಮಾಡ್ಕೊಳ್ಬೋದು. ಗಿನ್ನನ ಹಲವಾರು ರೀತಿಯಲ್ಲಿ ಮಾಡ್ಕೊಳ್ತಾರೆ, ಆದರೆ ಒರಿಜಿನಲ್ ಗಿನ್ನದ ಟೇಸ್ಟ್ ಮತ್ತು ಅದರ ಹೆಲ್ತ್ ಬೆನಿಫಿಟ್ಸ್ ನೀವು ಹಾಲಿನ ಪೌಡ್ರೆಲ್ಲ ಬಳಸಿ ಗಿನ್ನ ಮಾಡ್ಕೊಳ್ತೀರಲ್ಲ ಅದರಲ್ಲಿ ಸಿಗಲ್ಲ. ಆಮೇಲೆ ಇದಕ್ಕೆ 6 ರಿಂದ 7 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬೆಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ. ನಂತರ ನಾನಿಲ್ಲಿ ಒಂದು ಡಬ್ಬ ಅಥವಾ ಕೇಕ್ ಟಿನೆಲ್ಲ ಇರುತ್ತಲ್ಲ ಅದನ್ನು ತಗೊಂಡು ಅದರಲ್ಲಿ ಗಿನ್ನದ ಹಾಲನ್ನು ಶೋಧಿಸಿ ಹಾಕ್ಕೊಳ್ಬೇಕು. ಬೆಲ್ಲ ಕ್ಲೀನ್ ಆಗಿರಲಿಲ್ಲ ಅಂತಂದರೆ ನೀವು ಈ ರೀತಿ ಶೋಧಿಸಿ ಡಬ್ಬಕ್ಕೆ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಪುಡಿ ಮಾಡ್ಕೊಂಡಿರುವಂಥ ಏಲಕ್ಕಿನ ಹಾಲಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಕೂಡ ಮಾಡ್ಕೊಳ್ಬೋದು, ಅಥವಾ ಇದೇ ರೀತಿ ಮೇಲ್ಗಡೆ ಕೂಡ ಹಾಕಿ ಬಿಡ್ಬೋದು. ನಂತರ ನಾನಿಲ್ಲಿ ಮಿಕ್ಕಿರುವಂಥ ಹಾಲನ್ನು ಈ ರೀತಿ ಚಿಕ್ಕ ಲೋಟಗಳಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಡಬ್ಬ ಇರಲಿಲ್ಲ ಅಂತಂದರೆ ಮನೆಯಲ್ಲಿ ಲೋಟ ಅಥವಾ ಗ್ಲಾಸ್ ಇರುತ್ತಲ್ಲ, ಆ ರೀತಿ ಗ್ಲಾಸಲ್ಲೆಲ್ಲ ಹಾಲನ್ನು ಹಾಕ್ಕೊಂಡು ಸ್ಟೀಮ್ ಮಾಡ್ಕೋಬೋದು. ಇದು ಕೂಡ ಒಂಥರ ಚೆನ್ನಾಗಿರುತ್ತೆ. ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಈ ಹಾಲನ್ನು ಬಿಸಿ ಮಾಡಿ ಬೆಲ್ಲ ಕರಗಿಸೋ ಹಾಗಿಲ್ಲ, ಅಥವಾ ಬೆಲ್ಲ ಕರಗಿಸಿ ಹಾಲಿನ ಜೊತೆಗೆ ಸೇರಿಸೋ ಹಾಗಿಲ್ಲ. ನಾರ್ಮಲ್ ಗಿನ್ನದ ಹಾಲಿನ ಜೊತೆನೇ ಬೆಲ್ಲ ಹಾಕಿ ಕರಗಿಸ್ಕೊಳ್ಬೇಕು. ಇದಕ್ಕೂ ಕೂಡ ಪುಡಿ ಮಾಡಿರುವ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನಿಲ್ಲಿ ಒಂದು ಕುಕ್ಕರಲ್ಲಿ ನೀರನ್ನು ಬಿಸಿ ಆಗೋಕ್ಕಿಟ್ಟಿದ್ದೆ. ನೀರು ಕುದಿಯುವಾಗ ಸ್ಟೋವ್ನ ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿ ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಆ ಸ್ಟ್ಯಾಂಡ್ ಮೇಲೆ ನಾವು ಹಾಲು ಹಾಕ್ಕೊಂಡಿರ್ತೀವಲ್ಲ ಆ ಹಾಲಿನ ಡಬ್ಬವನ್ನು ಇಟ್ಟಿದ್ದೀನಿ. ನಂತರ ಅದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಲೋಟಗಳನ್ನು ಕೂಡ ಇಟ್ಟು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಕುಕ್ಕರ್ ಲಿಡ್ನ ರಬ್ಬರ್ ಮತ್ತು ವಿಸಲ್ನ ತೆಗೆದಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 12 ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕು. ಕುಕ್ಕರ್ ಬದಲಿಗೆ ಇಡ್ಲಿ ಪಾತ್ರೆ ಅಥವಾ ಒಂದು ದೊಡ್ಡ ಪಾತ್ರೆಯಲ್ಲಿ ಕೂಡ ಇದನ್ನು ಬೇಯಿಸ್ಕೊಳ್ಬಹುದು. ಒಂದು 15 ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ಈ ರೀತಿ ಸ್ಪೂನ್ ಅಥವಾ ಚಾಕುವಿನಿಂದ ಚೆಕ್ ಮಾಡ್ಕೊಳ್ಳಿ. ಅದು ಕ್ಲಿಯರಾಗಿ ಬಂದರೆ ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಸ್ಟವ್ ಆಫ್ ಮಾಡಿ ಅವುಗಳನ್ನ ಸೈಡ್ಗೆ ಎತ್ತಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಈ ಗಿನ್ನದ ಹಾಲನ್ನು ನಿಮ್ಮ ಕಡೆ ಯಾವ್ಯಾವ ರೀತಿ ಮಾಡ್ಕೊಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಗಿನ್ನು ತುಂಬ ಹಾರ್ಡಾಗಿ ಬಿಡುತ್ತೆ, ಸಾಫ್ಟಾಗಿ ಬರಲ್ಲ. ಹಾಗಾಗಿ ಟೈಮ್ನ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ಸ್ವಲ್ಪ ತಣ್ಣಗಾದ ಮೇಲೆ ಅವುಗಳನ್ನ ಈ ರೀತಿ ಸೈಡ್ನಿಂದ ಚಾಕು ಅಥವಾ ಸ್ಪೂನಿಂದ ಬಿಡಿಸಿ ಇಟ್ಕೊಳ್ಬೇಕು. ಗಿನ್ನದ ಹಾಲು ಮಾಡುವಾಗ ಕೆಲವೊಬ್ಬರು ಡ್ರೈ ಫ್ರೂಟ್ಸ್, ಕೊಬ್ಬರಿ, ಗಸಗಸೆ ಏನೆಲ್ಲ ಹಾಕ್ಕೊಳ್ತಾರೆ, ಅದೆಲ್ಲ ಆಪ್ಷನಲ್. ಆದರೆ ನಮ್ಮ ಹಿರಿಯರ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ಗಿನ್ನವನ್ನು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮಾತ್ರ ಹಾಕಿ ಮಾಡ್ಕೊಳ್ತಿದ್ರು. ಡಬ್ಬದಲ್ಲಿ ಹಾಕಿರುವಂಥ ಗಿನ್ನವನ್ನು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾದ ಮೇಲೆ ಅದರಿಂದ ಸಪ್ರೇಟ್ ಮಾಡ್ಕೊಳ್ಬೇಕು. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಲೋಟದಲ್ಲಿರುವಂತಹ ಗಿನ್ನವನ್ನು ಕೂಡ ನಾನು ಡಿಮೋಲ್ಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿರೋ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ, ಖಂಡಿತ ಗಿನ್ನು ಪರ್ಫೆಕ್ಟಾಗಿ ಬರುತ್ತೆ. ಮೊದಲನೇದಾಗಿ ಹಾಲಿನ ಥಿಕ್ನೆಸ್ನ ನೋಡಿಕೊಂಡು ನಾರ್ಮಲ್ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕು. ಎರಡನೇದಾಗಿ ಬೆಲ್ಲವನ್ನು ಸರಿಯಾದ ವಿಧಾನದಲ್ಲಿ ಕರಗಿಸಿ ಹಾಕ್ಕೊಳ್ಬೇಕು. ಮೂರನೇದಾಗಿ ಸ್ಟೀಮ್ ಮಾಡುವಾಗ ಟೈಮ್ನ ಸೆಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸಿದ್ರೆ ತುಂಬ ಗಟ್ಟಿಯಾಗಿ ಬಿಡತ್ತೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.